ಮಾರಾಟ ಮಾಡಲೆಂದು ರೈತರು ತಂದಿಟ್ಟಿದ್ದ 52,000 ರೂಪಾಯಿ ಮೌಲ್ಯದ 7.5 ಕ್ವಿಂಟಲ್ ಕಡಲೆ ಬೀಜಗಳಿದ್ದ 13 ಚೀಲಗಳು ಕಳ್ಳತನವಾದ ಬಗ್ಗೆ ಧಾರವಾಡದ ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಮಾರಾಟ ಮಾಡಲೆಂದು ರೈತರು ತಂದಿಟ್ಟಿದ್ದ 52,000 ರೂಪಾಯಿ ಮೌಲ್ಯದ 7.5 ಕ್ವಿಂಟಲ್ ಕಡಲೆ ಬೀಜಗಳಿದ್ದ 13 ಚೀಲಗಳು ಕಳ್ಳತನವಾದ ಬಗ್ಗೆ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸದರಿ ಪ್ರಕರಣವನ್ನ ಭೇದಿಸಲು ಧಾರವಾಡ ಉಪವಿಭಾಗದ ಎಸಿಪಿ ಶ್ರೀ ಪ್ರಶಾಂತ್ ಸಿದ್ದನಗೌಡರು ಮಾರ್ಗದರ್ಶನದಲ್ಲಿ ಧಾರವಾಡ ಉಪನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ದಯಾನಂದ್ ಶೇಗುಣಸಿ ಮತ್ತವರ ಸಿಬ್ಬಂದಿ ಜನರನ್ನು ಒಳಗೊಂಡ ವಿಶೇಷ ತಂಡವನ್ನ ರಚಿಸಲಾಗಿತ್ತು. ಸದರಿ ತಂಡವು ಆರೋಪಿಗಳ ಸುಳಿವು ಬೆನ್ನತ್ತಿ ಪ್ರಕರಣ ದಾಖಲಾದ 24 ಗಂಟೆಗಳ ಒಳಗೆ ಕಡಲೆ ಬೀಜ ಕಳ್ಳತನ ಮಾಡಿದ್ದ ಅರುಣ್ ಮಾಡಮಗೇರಿ 43 ವರ್ಷ, ಪ್ರಕಾಶ್ ಹುಬ್ಬಳ್ಳಿ 33 ವರ್ಷ, ಮಂಜುನಾಥ್ ಜಮ್ಮನಾಳ 29 ವರ್ಷ ಎಂಬ ಮೂವರನ್ನ ಬಂಧಿಸಿದ್ದು ಕಳ್ಳತನವಾಗಿದ್ದ 7.5 ಕ್ವಿಂಟಲ್ ಕಡಲೆ ಬೀಜಗಳನ್ನು ಮತ್ತು ಕೃತ್ಯಕ್ಕೆ ಬಳಸಿದ್ದ 2 ದ್ವಿಚಕ್ರ ವಾಹನಗಳನ್ನು ಸೇರಿದಂತೆ ಒಟ್ಟು 1.82 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಪಡಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುತ್ತಾರೆ. ಪ್ರಕರಣದ ಆರೋಪಿಗಳನ್ನು ಬಂಧಿಸುವಲ್ಲಿ ಕರ್ತವ್ಯ ನಿರ್ವಹಿಸಿದ ಉಪನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ದಯಾನಂದ್ ಶೇಗುಣಸಿ ಮತ್ತು WPSI LK ಕೋಡಬಾಳ, ASI KH ನೆಲ್ಲೂರು, ಸಿಬ್ಬಂದಿ ಜನರಾದ DY ಭಜಂತ್ರಿ, NO ಜಾಧವ್, AM ಅಂಗಡಿ, DN ಗುಂಡಗೈ, RR ದೊಡ್ಡಮನಿ, MK ಬಿಳಗಿ, CD ಬಳ್ಳಾರಿ, HY ಜಟ್ಟಣ್ಣವರ್ ಮತ್ತು MS ಗೋರಿಬಾಳ, A ಮುಡಶೀರವರುಗಳ ಕಾರ್ಯವೈಖರಿಯನ್ನು ಮಾನ್ಯ ಪೊಲೀಸ್ ಆಯುಕ್ತರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಶ್ಲಾಘಿಸಿರುತ್ತಾರೆ.